ವಿದೇಶಕ್ಕೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳಿಗೆ ಶಾಕ್. ವಿದ್ಯಾರ್ಥಿಗಳಿಗೆ 2026ರ ಹೊಸ ವೀಸಾ ರೂಲ್ಸ್ ಜಾರಿ. ನಮಸ್ಕಾರ ವೀಕ್ಷಕರೇ, ಭಾರತದ ಪ್ರತಿಯೊಂದು ಮಧ್ಯಮ ವರ್ಗದ ಕುಟುಂಬದಲ್ಲೂ ಈಗ ಒಂದು ಕನಸಿದೆ. ಅದೇನಂದ್ರೆ ತಮ್ಮ ಮಕ್ಕಳನ್ನ ಹೇಗಾದ್ರೂ ಮಾಡಿ ಕೆನಡಾ, ಅಮೆರಿಕ ಅಥವಾ ಆಸ್ಟ್ರೇಲಿಯಾಕ್ಕೆ ಕಳುಹಿಸಿ ಅಲ್ಲಿ ಓದಿಸಿ ಸೆಟಲ್ ಮಾಡಬೇಕು ಅಂತ. ಕಳೆದ ಕೆಲವು ವರ್ಷಗಳಿಂದ ಲಕ್ಷಾಂತರ ಭಾರತೀಯ ಯುವಕರು ವಿದೇಶಕ್ಕೆ ಹಾರ್ತಿದ್ದಾರೆ. ಆದ್ರೆ ಈಗ ಕಾಲ ಬದಲಾಗಿದೆ. ನೀವು 2026ರಲ್ಲಿ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಅತ್ಯಂತ ಮುಖ್ಯ. ಯಾಕಂದ್ರೆ ನೀವು ಅಂದುಕೊಂಡಷ್ಟು ಸುಲಭವಾಗಿ ಇನ್ ಮುಂದೆ ವೀಸಾ ಸಿಗಲ್ಲ. ಅಮೆರಿಕ, ಕೆನಡಾ, ಬ್ರಿಟನ್ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳು ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಅತ್ಯಂತ ಕಠಿಣವಾದ ನಿರ್ಬಂಧಗಳನ್ನ ಹೇರಿವೆ. 2026ರ ಹೊಸ ವೀಸಾ ರೂಲ್ಸ್ ಜಾರಿ ಮಾಡಿವೆ. ಅಷ್ಟಕ್ಕೂ 2026ರ ಹೊಸ ವೀಸಾ ನಿಯಮಗಳಲ್ಲಿ ಏನೇನಿದೆ? ಇನ್ ಮುಂದೆ ಲಂಡನ್, ಅಮೆರಿಕ ಕನಸು ಕಷ್ಟವಾಗುತ್ತಾ? ಕೆನಡಾ, ಆಸ್ಟ್ರೇಲಿಯಾದಲ್ಲಿ ಇನ್ ಮುಂದೆ ಫಾಸ್ಟ್ ಟ್ರ್ಯಾಕ್ ವೀಸಾ ಇರಲ್ವಾ? ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬೇಕು? ಯಾವ ದೇಶದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಾನು ಶಿವಮೂರ್ತಿ ಸರ್ಪಾ. ಎಸ್ ವೀಕ್ಷಕರೇ, 2024ರಿಂದ 2026ರ ನಡುವೆ ಜಾಗತಿಕ ವಿದೇಶಿ ಶಿಕ್ಷಣದ ಚಿತ್ರಣವೇ ಪೂರ್ತಿಯಾಗಿ ಬದಲಾಗಿ ಹೋಗಿದೆ. ಇದುವರೆಗೆ ವಿದೇಶಿ ಯೂನಿವರ್ಸಿಟಿಗಳು ಕೇವಲ ಹಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಆಕರ್ಷಣೆಯನ್ನ ಮಾಡ್ತಾ ಇದ್ವು. ಆದ್ರೆ ಈಗ ಅಲ್ಲಿನ ಸರ್ಕಾರಗಳು ಕೂಡ ಈಗ ಎಚ್ಚೆತ್ತುಕೊಂಡಿವೆ. ಅತಿಯಾದ ವಲಸೆಯಿಂದಾಗಿ ಆ ದೇಶಗಳಲ್ಲಿ ಮನೆ ಬಾಡಿಗೆ ಹೆಚ್ಚಾಗಿದೆ ಮತ್ತು ಮೂಲ ಸೌಕರ್ಯಗಳ ಮೇಲೆ ಒತ್ತಡ ಬಿದ್ದಿದೆ. ಇದೇ ಕಾರಣಕ್ಕೆ ಈಗ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂದ್ರೆ ಸಂಖ್ಯೆಗಿಂತ ಗುಣಮಟ್ಟ ಮುಖ್ಯ ಎಂಬ ನಿಯಮ ತರಲಾಗಿದೆ. ಈ ಹೊಸ ನಿಯಮಗಳ ಅಡಿಯಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಈಗ 3 ಪ್ರಮುಖ ಸವಾಲುಗಳನ್ನು ಎದುರಿಸಬೇಕಿದೆ. ಮೊದಲನೆಯದು ಆರ್ಥಿಕ ಭದ್ರತೆ, ಎರಡನೆಯದು ಶೈಕ್ಷಣಿಕ ಅರ್ಹತೆ ಮತ್ತು ಮೂರನೆಯದು ನಿಮ್ಮ ಕೆರಿಯರ್ ಪ್ಲಾನ್. ಅಂದ್ರೆ ನೀವು ಕೇವಲ ಓದಲು ಹೋಗ್ತಿದ್ದೀರಾ ಅಥವಾ ಅಲ್ಲಿಗೆ ಉಳಿದುಕೊಳ್ಳಲು ಯೋಚನೆಯನ್ನ ಮಾಡ್ತಿದ್ದೀರಾ ಅನ್ನೋದನ್ನ ವೀಸಾ ಅಧಿಕಾರಿಗಳು ಈಗ ಪತ್ತೆ ಮಾಡ್ತಾರೆ. 2026ರ ಹೊಸ ವೀಸಾ ರೂಲ್ಸ್ ನಲ್ಲಿ ಏನೆಲ್ಲ ಇದೆ? ಹಣಕಾಸಿನ ನಿಯಮಗಳಲ್ಲಿ ಭಾರಿ ಬಿಗಿ. ಈ 2026ರ ವೀಸಾ ನಿಯಮಗಳಲ್ಲಿ ಅತ್ಯಂತ ಕಠಿಣವಾದ ಅಂಶ ಅಂದ್ರೆ ಆರ್ಥಿಕ ಪುರಾವೆ. ಇದುವರೆಗೆ ಹೆಚ್ಚಿನ ವಿದ್ಯಾರ್ಥಿಗಳು ಅಲ್ಲಿಗೆ ಹೋದ ಮೇಲೆ ಪಾರ್ಟ್ ಟೈಮ್ ಕೆಲಸವನ್ನ ಮಾಡಿ ತಮ್ಮ ಖರ್ಚು ನೋಡ್ಕೋತೀವಿ ಅಂತ ವೀಸಾ ಪಡಿತಾ ಇದ್ರು. ಆದ್ರೆ ಇನ್ನು ಮುಂದೆ ಅದು ನಡೆಯಲ್ಲ. ನೀವು ಅಲ್ಲಿ ಕೆಲಸ ಮಾಡದಿದ್ರು ಕೂಡ ನಿಮ್ಮ ಜೀವನ ನಡೆಸಲು ನಿಮ್ಮ ಬಳಿ ಸಾಕಾಗುವಷ್ಟು ಹಣ ಇರಬೇಕು ಎಂಬುದು ಹೊಸ ರೂಲ್ಸ್. ಪ್ರತಿ ದೇಶವು ತನ್ನ ಲಿವಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಜೀವನದ ವೆಚ್ಚದ ಮಿತಿಯನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಿದೆ. ಅದಷ್ಟೇ ಅಲ್ಲ, ಇದರ ಜೊತೆಗೆ ಇಂಗ್ಲಿಷ್ ಭಾಷೆಯ ಮೇಲೆ ನಿಮ್ಮ ಹಿಡಿತ ಎಷ್ಟಿದೆ ಅನ್ನೋದನ್ನು ಕೂಡ ಸಾಬೀತುಪಡಿಸಲು ನೀವು IELTS ಅಥವಾ PTE ಪರೀಕ್ಷೆಗಳಲ್ಲಿ ಮೊದಲಿಗಿಂತ ಹೆಚ್ಚು ಸ್ಕೋರ್ ಮಾಡಬೇಕು. ನೀವು ಸರಿಯಾಗಿ ಇಂಗ್ಲಿಷ್ ಮಾತನಾಡಲು ಬರೆದಿದ್ರೆ ನಿಮ್ಮ ವೀಸಾ ಅರ್ಜಿ ಮೊದಲ ಹಂತದಲ್ಲೇ ರಿಜೆಕ್ಟ್ ಆಗುವುದು ಖಚಿತ. ವೀಸಾ ಶುಲ್ಕ ಹೆಚ್ಚಿಸಿದ ಆಸ್ಟ್ರೇಲಿಯಾ. ವರ್ಷಕ್ಕೆ ಬೇಕು ಬರೋಬ್ಬರಿ $30,000. ನೋಡಿ ವೀಕ್ಷಕರೇ, ಮೊದಲು ನಾವು ಆಸ್ಟ್ರೇಲಿಯಾ ಬಗ್ಗೆ ಮಾತನಾಡೋಣ. ಭಾರತೀಯರಿಗೆ ಅತ್ಯಂತ ಪ್ರಿಯವಾದ ದೇಶ ಇದು. ಆದರೆ ಆಸ್ಟ್ರೇಲಿಯಾ ಈಗ ತನ್ನ ಹಳೆಯ ವೀಸಾ ವ್ಯವಸ್ಥೆಯನ್ನ ರದ್ದುಗೊಳಿಸಿ ಜೆನ್ಯೂನ್ ಸ್ಟೂಡೆಂಟ್ ಎಂಬ ಹೊಸ ನಿಯಮವನ್ನ ತಂದಿದೆ. ಇದರ ಅಡಿಯಲ್ಲಿ ವೀಸಾ ಅಧಿಕಾರಿಗಳು ನಿಮ್ಮನ್ನ ಭಾರಿ ಪ್ರಶ್ನೆಯನ್ನ ಮಾಡ್ತಾರೆ. ನೀವು ಆರಿಸಿಕೊಂಡ ಕೋರ್ಸ್ ನಿಮ್ಮ ಹಳೆಯ ಶಿಕ್ಷಣಕ್ಕೆ ಮ್ಯಾಚ್ ಆಗುತ್ತಾ? ಈ ಕೋರ್ಸ್ ಮುಗಿಸಿದ ಮೇಲೆ ನಿಮ್ಮ ಕೆರಿಯರ್ ಗೋಲ್ ಏನು ಎಂಬ ಬಗ್ಗೆ ಆಳವಾದ ತಪಾಸಣೆಯನ್ನ ಮಾಡುತ್ತೆ. ಅಷ್ಟೇ ಅಲ್ಲ, ನೀವು ಆಸ್ಟ್ರೇಲಿಯಾಕ್ಕೆ ಹೋಗಬೇಕಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಕನಿಷ್ಠ $29,710 ಆಸ್ಟ್ರೇಲಿಯನ್ ಡಾಲರ್ ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸರಿಸುಮಾರು 17 ಲಕ್ಷ ರೂಪಾಯಿ ಹಣವನ್ನ ತೋರಿಸಬೇಕು. ವೀಸಾ ಫೀಸ್ ಕೂಡ ಈಗ ದುಬಾರಿಯಾಗಿದೆ. ಕೆನಡಾದಲ್ಲಿ STS ಫಾಸ್ಟ್ ಟ್ರ್ಯಾಕ್ ವೀಸಾ ಬಂದ್. ಕೆನಡಾ ಕನಸಿಗೆ ಬಿತ್ತು ದೊಡ್ಡ ವಿಘ್ನ. ಇನ್ನು ಕೆನಡಾ ವಿಷಯಕ್ಕೆ ಬಂದ್ರೆ ಅಲ್ಲಿನ ಸುದ್ದಿಗೆ ಒಂದು ದೊಡ್ಡ ಮರ್ಮಗಾತ. ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ಪ್ರಕ್ರಿಯೆಯನ್ನ ಸುಲಭಗೊಳಿಸಿದ್ದ SDS ಅಂದ್ರೆ ಸ್ಟೂಡೆಂಟ್ ಡೈರೆಕ್ಟ್ ಸ್ಟ್ರೀಮ್ ಈ ಯೋಜನೆಯನ್ನ ಕೆನಡಾ ಸರ್ಕಾರ ಈಗ ಪೂರ್ತಿಯಾಗಿ ರದ್ದುಗೊಳಿಸಿದೆ. ಅಂದ್ರೆ ಇನ್ಮುಂದೆ ವೀಸಾ ಪಡೆಯಲು ನೀವು ತಿಂಗಳುಗಟ್ಟಲೆ ಕಾಯಬೇಕು. ಅಷ್ಟೇ ಅಲ್ಲ, ಕೆನಡಾ ಈಗ ಪ್ರತಿ ವರ್ಷ ಎಷ್ಟು ವಿದ್ಯಾರ್ಥಿಗಳು ಬರಬೇಕು ಅನ್ನೋದಕ್ಕೂ ಕೂಡ ಒಂದು ಮಿತಿಯನ್ನ ಹಾಕಿದೆ. ನೀವು ಕೆನಡಾಕ್ಕೆ ಹೋಗಬೇಕಾದ್ರೆ ಈಗ ನಿಮ್ಮ ಬಳಿ ಕನಿಷ್ಠ $22,895 ಕೆನಡಿಯನ್ ಡಾಲರ್ ಹಣ ಇರಬೇಕು. ಕೆನಡಾದಲ್ಲಿ ಉಂಟಾಗಿರುವಂತಹ ಹೌಸಿಂಗ್ ಬಿಕ್ಕಟ್ಟಿನಿಂದಾಗಿ ಸರ್ಕಾರ ಇಂತಹ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಪಾರ್ಟ್ ಟೈಮ್ ಕೆಲಸಗಳು ಈಗ ಅಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಹಣಕಾಸಿನ ಭದ್ರತೆ ಇಲ್ಲದೆ ಅಲ್ಲಿಗೆ ಹೋಗುವುದು ಅತ್ಯಂತ ಅಪಾಯಕಾರಿ. ಬ್ರಿಟನ್ನಲ್ಲೂ ವೀಸಾ ರೂಲ್ಸ್ ಚೇಂಜ್.
ಕೋರ್ಸ್ ಮುಗಿದ ತಕ್ಷಣ ಮನೆಗೆ ಮರಳುವ ಭೀತಿ. ಬ್ರಿಟನ್ ಅಂದ್ರೆ ಯುಕೆ ಕೂಡ ತನ್ನ ವೀಸಾ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿದೆ. ಮೊದಲಿನಂತೆ ವಿದ್ಯಾರ್ಥಿಗಳು ತಮ್ಮ ಸಂಗಾತಿ ಅಥವಾ ಮಕ್ಕಳನ್ನ ಅಂದ್ರೆ ಡಿಪೆಂಡೆಂಟ್ ಗಳನ್ನ ಕರೆದುಕೊಂಡು ಹೋಗಲು ಇನ್ಮುಂದೆ ಅವಕಾಶವಿಲ್ಲ. ಕೇವಲ ಸಂಶೋಧನೆ ಅಥವಾ PhD ಮಾಡುವವರಿಗೆ ಮಾತ್ರ ಈ ಸೌಲಭ್ಯ ಸಿಗಲಿದೆ. ಅಷ್ಟೇ ಅಲ್ಲ, ಓದು ಮುಗಿದ ಮೇಲೆ ಅಲ್ಲಿ ಕೆಲಸ ಮಾಡಲು ಸಿಗ್ತಾ ಇದ್ದಂತಹ ಪೋಸ್ಟ್ ಸ್ಟಡಿ ವರ್ಕ್ ಅವಧಿಯನ್ನು ಕೂಡ ಕಡಿತಗೊಳಿಸಲು ಬ್ರಿಟನ್ ಸರ್ಕಾರ ಪ್ಲಾನ್ ಮಾಡಿದೆ. ವೀಸಾ ಫೀಸ್ ಮತ್ತು ಇಂಗ್ಲಿಷ್ ಭಾಷೆಯ ಮಾನದಂಡಗಳನ್ನು ಕೂಡ ಭಾರಿ ಹೆಚ್ಚಿಸಲಾಗಿದೆ. ಅಂದ್ರೆ ಬ್ರಿಟನ್ ಈಗ ಅತ್ಯಂತ ಸೆಲೆಕ್ಟಿವ್ ಆಗಿ ವಿದ್ಯಾರ್ಥಿಗಳನ್ನ ಆರಿಸಿಕೊಳ್ತಿದೆ. ಅಮೆರಿಕದಲ್ಲಿ ವೀಸಾ ಇಂಟಿಗ್ರಿಟಿ ಫೀಸ್ ಹೊಸ ಶುಲ್ಕ. ಸ್ಟೆಮ್ ಕೋರ್ಸ್ ಮಾಡಿದ್ರೆ ಮಾತ್ರ ಉಜ್ವಲ ಭವಿಷ್ಯ. ಇನ್ನು ಜಗತ್ತಿನ ಸೂಪರ್ ಪವರ್ ಅಮೆರಿಕ ವಿಷಯಕ್ಕೆ ಬಂದ್ರೆ ಅಲ್ಲಿ ಹೊಸದಾಗಿ ವೀಸಾ ಇಂಟಿಗ್ರಿಟಿ ಫೀಸ್ ಎಂಬ ಶುಲ್ಕವನ್ನ ಪರಿಚಯಿಸಲಾಗಿದೆ. ವೀಸಾ ಇಂಟರ್ವ್ಯೂ ಸಮಯದಲ್ಲಿ ಈಗ ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನ ಅತಿ ಸೂಕ್ಷ್ಮವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಒಂದು ಸಣ್ಣ ಸುಳ್ಳು ಹೇಳಿದ್ರು ಕೂಡ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಮಾಡ್ತಾರೆ. ಆದ್ರೆ ಒಂದು ಸಮಾಧಾನದ ವಿಷಯ ಏನಂದ್ರೆ, ನೀವು ಸ್ಟೆಮ್ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ವಿಷಯದಲ್ಲಿ ಮಾಸ್ಟರ್ಸ್ ಮಾಡಿದ್ರೆ ಅಮೆರಿಕ ಈಗಲೂ ನಿಮಗೆ ಹೆಚ್ಚಿನ ಅವಕಾಶವನ್ನ ಕೊಡುತ್ತೆ. ಅಂತಹ ವಿದ್ಯಾರ್ಥಿಗಳಿಗೆ ಓದು ಮುಗಿದ ಮೇಲೆ ಕೆಲಸ ಮಾಡಲು 3 ವರ್ಷಗಳವರೆಗೆ ಪರ್ಮಿಟ್ ಕೂಡ ಸಿಗುತ್ತೆ. ಜರ್ಮನಿ, ನ್ಯೂಜಿಲೆಂಡ್ ಹೊಸ ಅವಕಾಶಗಳ ನಾಡು. ಜರ್ಮನಿಯಲ್ಲಿ ಬ್ಲಾಕ್ಡ್ ಅಕೌಂಟ್ ಮಿತಿಯಲ್ಲಿ ಏರಿಕೆ. ಇನ್ನು ಯುರೋಪ್ ಕಡೆಗೆ ಮುಖ ಮಾಡಿದ್ರೆ ಜರ್ಮನಿ ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಗ್ಗದ ಆಯ್ಕೆಯಾಗಿ ಕಾಣುತ್ತಿದೆ. ಆದ್ರೆ ಅಲ್ಲಿಯೂ ಕೂಡ ನಿಮ್ಮ ಬ್ಲಾಕ್ಡ್ ಅಕೌಂಟ್ ನಲ್ಲಿ ಕನಿಷ್ಠ 11,904 ಯೂರೋ ಹಣ ಇರಬೇಕು. ಜರ್ಮನಿ ಇತ್ತೀಚೆಗೆ ಅಪರ್ಚುನಿಟಿ ಕಾರ್ಡ್ ಎಂಬ ಹೊಸ ಪದ್ಧತಿಯನ್ನ ತಂದಿದೆ. ಇದು ಓದು ಮುಗಿದ ಮೇಲೆ ಕೆಲಸ ಹುಡುಕಲು ಬಹಳ ಸಹಕಾರಿಯಾಗಿದೆ. ಇತ್ತ ನ್ಯೂಜಿಲೆಂಡ್ ವೀಸಾ ಪ್ರಕ್ರಿಯೆಯನ್ನು ಕೂಡ ಸರಳಗೊಳಿಸಿದ್ರು ಕೂಡ ವಾರ್ಷಿಕ ಲಿವಿಂಗ್ ಫಂಡ್ ಅನ್ನ 20,000 ನ್ಯೂಜಿಲೆಂಡ್ ಡಾಲರ್ಗೆ ಏರಿಸಿದೆ. ಅಂದ್ರೆ ಜಗತ್ತಿನ ಯಾವುದೇ ದೇಶವನ್ನ ನೀವು ಆರಿಸಿಕೊಂಡ್ರು ಹಣದ ಅವಶ್ಯಕತೆ ಈಗ ಮೊದಲಿಗಿಂತ 2 ಪಟ್ಟು ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ಈಗ ಏನ್ ಮಾಡಬೇಕು? 10 ಬಾರಿ ಯೋಚಿಸಿ ಒಂದೇ ಬಾರಿ ಅಪ್ಲೈ ಮಾಡಿ. ವೀಕ್ಷಕರೇ, ಈ ಎಲ್ಲಾ ಬದಲಾವಣೆಗಳನ್ನ ನೋಡಿ ನೀವು ಭಯಪಡುವಂತಹ ಅಗತ್ಯವಿಲ್ಲ. ಬದಲಾಗಿ ಜಾಗರೂಕರಾಗಿರಬೇಕು. 2026ರ ನಿಯಮಗಳು ಹೇಳ್ತಾ ಇರುವುದು ಒಂದೇ, ಪಕ್ಕಾ ಪ್ಲಾನಿಂಗ್ ಇರಲಿ. ಮೊದಲು ನಿಮ್ಮ ಶೈಕ್ಷಣಿಕ ದಾಖಲೆಗಳನ್ನ ಸರಿಯಾಗಿ ಇಟ್ಟುಕೊಳ್ಳಿ. ನಿಮ್ಮ ಕೆರಿಯರ್ ಮತ್ತು ನೀವು ಆರಿಸಿಕೊಂಡ ಕೋರ್ಸ್ ನಡುವೆ ಸಂಬಂಧವಿರಲಿ. ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಲು ಕೇವಲ ಕಾಗದದ ದಾಖಲೆ ಸಾಲದು, ಆ ಹಣ ನಿಮ್ಮ ಬಳಿ ನಿಜವಾಗಿಯೂ ಇರಬೇಕು. ಇಂಗ್ಲಿಷ್ ಭಾಷೆಯ ಪರೀಕ್ಷೆಯಲ್ಲಿ ಉತ್ತಮ ಸ್ಕೋರ್ ಮಾಡಲು ಈಗಿನಿಂದಲೇ ತಯಾರಿಯನ್ನ ನಡೆಸಿ. ನೀವು ಸರಿಯಾದ ದಾರಿಯಲ್ಲಿ ಹೋದರೆ ಈಗಲೂ ವಿದೇಶಿ ಶಿಕ್ಷಣ ಎಂಬುದು ಒಂದು ಸಾಧಿಸಬಹುದಾದ ಗುರಿಯೇ ಆಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ವಿದೇಶಿ ಶಿಕ್ಷಣದ ಆ ಬಣ್ಣದ ಲೋಕ ಈಗ ಕಠಿಣ ವಾಸ್ತವಕ್ಕೆ ತೆರೆದುಕೊಂಡಿದೆ. ಇನ್ನು ಮುಂದೆ ಕೇವಲ ಹಣವಿದ್ರೆ ಸಾಲದು ಅಥವಾ ಕೇವಲ ಬುದ್ಧಿವಂತಿಕೆ ಇದ್ರೂ ಕೂಡ ಸಾಲದು. ಎರಡರ ಸಮತೋಲನ ಇರಲೇಬೇಕು. ಈಗ ಬದಲಾಗಿರುವ ಈ 2026ರ ವೀಸಾ ನಿಯಮಗಳು ಒಂದಿಷ್ಟು ಸ್ಪಷ್ಟ ಸಂದೇಶವನ್ನ ನೀಡ್ತಿವೆ. ಅದೇನೆಂದ್ರೆ, ಶಾರ್ಟ್ಕಟ್ ಮೂಲಕ ವಿದೇಶಕ್ಕೆ ಹಾರಿ ಅಲ್ಲಿ ಹೇಗೋ ಸೆಟಲ್ ಆಗುವ ಕಾಲ ಈಗ ಮುಗಿದಿದೆ. ನೀವು ನಿಜವಾಗಿಯೂ ಕಲಿಯಬೇಕು ಮತ್ತು ಆ ದೇಶದ ಬೆಳವಣಿಗೆಗೆ ಶ್ರಮಿಸಬೇಕು ಎಂಬ ಹಂಬಲ ಹೊಂದಿದ್ರೆ ಮಾತ್ರ ಈ ದೇಶಗಳು ನಿಮಗೆ ಕೆಂಪು ಹಾಸಿನ ಸ್ವಾಗತವನ್ನ ಕೋರುತ್ತವೆ. ಸರಿಯಾದ ತಯಾರಿ ಮತ್ತು ಪ್ರಾಮಾಣಿಕ ದಾಖಲೆಗಳಿದ್ರೆ ಈ ಕಠಿಣ ನಿಯಮಗಳ ನಡುವೆಯೂ ನಿಮ್ಮ ವಿದೇಶಿ ಶಿಕ್ಷಣದ ಕನಸು ನನಸಾಗುವುದರಲ್ಲಿ ಸಂಶಯವಿಲ್ಲ. ಈ ಹೊಸ ವೀಸಾ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯಾವ ದೇಶಕ್ಕೆ ಹೋಗುವುದು ಈಗ ಸುರಕ್ಷಿತ ಅಂತ ನಿಮಗೆ ಅನಿಸುತ್ತೆ? ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.